ಹಲೋ ಎವ್ರಿವನ್, ದಿಸ್ ಇಸ್ ಸಾಯಿ. ವೆಲ್ಕಮ್ ಟು ಮ್ಯಾಥ್ಸ್ ವಿತ್ ಸಾಯಿ ಯೂಟ್ಯೂಬ್ ಚಾನಲ್. ನೋಡಿ ಗಾಯ್ಸ್, ಸೊ ನಮಗೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡು ಏನು ಮಾಡಿದೆ, ಒಂದು ಹೊಸ ನೋಟಿಫಿಕೇಶನ್ನ ಬಿಡುಗಡೆ ಮಾಡಿದೆ. ಹೊಸ ನೋಟಿಫಿಕೇಶನಲ್ಲಿ 6500ಕ್ಕಿಂತ ಹೆಚ್ಚು ವೇಕೆನ್ಸಿಯನ್ನು ಬಿಡ್ತೀವಿ ಅಂತ ಹೇಳ್ಬಿಟ್ಟು ಅಪ್ರೂವಲ್ನ ಮಾಡಿದೆ. ಸೊ ಆ ವೇಕೆನ್ಸಿ ಯಾರ್ಯಾರಿಗೆ, ಸೊ 10th ಬೇಸ್ಡ್, ITI ಬೇಸ್ಡ್ ಎಲ್ಲನೂ ಸಮೇತ ನೋಡೋಣ. RRB ಟೆಕ್ನಿಷಿಯನ್ಸ್ದ ಒಂದು ವೇಕೆನ್ಸೀಸ್ ಅಪ್ರೂವ್ಡ್ ನೋಟಿಫಿಕೇಶನನ್ನು ಔಟ್ ಮಾಡಿದೆ. ಸೊ ನೋಡೋಣ ಬನ್ನಿ. ಟೋಟಲ್ ಪೋಸ್ಟ್ ಬಂದ್ಬಿಟ್ಟು 6565 ಪೋಸ್ಟ್. ನೋಡಿ, ಇದು ಒಂದು ವೇಕೆನ್ಸಿ ಅಪ್ರೂವ್ ಆಗಿರೋದು. ಓಕೆನಾ. ಸೊ 6565 39 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡಿದ್ದಾರೆ. ಓಕೆನಾ. ಅದರಲ್ಲಿ ಇಲ್ಲಿ ನೋಡಿ, ಕಂಪ್ಲೀಟ್ ಡೀಟೇಲ್ಡ್ ಆಗಿ ಕೊಟ್ಟಿದ್ದಾರೆ. ಟೆಕ್ನಿಷಿಯನ್ ಗ್ರೇಡ್ 3 ಮತ್ತು ಟೆಕ್ನಿಷಿಯನ್ ಗ್ರೇಡ್ 1. ಏನು ಸರ್ ಈ ಟೆಕ್ನಿಷಿಯನ್ ಗ್ರೇಡ್ 3 ಟೆಕ್ನಿಷಿಯನ್ 1? 10th ಪಾಸ್ ಅವರು ಆಗ್ಬಹುದಾ? ಸೊ PUC ನಾವು ಆಗಿದ್ವಿ, ಆಗ್ಬಹುದಾ? ಡಿಗ್ರಿ ಆಗಿದೆ ನಾವು, ಆಗ್ಬಹುದಾ? ಎಲ್ಲನೂ ಸಮೇತ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಡ್ ಆಗಿ ಹೇಳ್ತೀನಿ ನೋಡಿ. ಓಕೆನಾ. ಸೊ ನಮಗೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಏನು ಮಾಡ್ತಿದೆ ಅಂದರೆ, ಅವ್ರು ಕೊಟ್ಟಿರುವಂತಹ ಕ್ಯಾಲೆಂಡರಲ್ಲಿ ಏನೇನು ಮೆನ್ಷನ್ ಮಾಡಿದ್ರು, ಜನವರಿ ಟು ಫೆಬ್ರವರಿ ನಾವು ಏನು ಮಾಡ್ತೀವಿ, ALP ನೋಟಿಫಿಕೇಶನನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. 11,000 ಚಿಲ್ಲರೆ ನೋಟಿಫಿಕೇಶನನ್ನು ಬಿಡುಗಡೆ ಮಾಡಿದ್ರು. ಈಗ ಟೆಕ್ನಿಷಿಯನ್ ಮಾರ್ಚ್ ಒಳಗಡೆ ಬಿಡುಗಡೆ ಮಾಡ್ತೀವಿ ಅಂದ್ಕೊಂಡಿದ್ರು. ನಾವೆಲ್ಲರೂ ಸಮೇತ ಏಪ್ರಿಲ್ 10 ಇಲ್ಲ ಏಪ್ರಿಲ್ 15 ಒಳಗಡೆ ಬರುತ್ತೆ ಅಂತ ಅಂದ್ಕೊಳ್ತಿದ್ವಿ. ಸೊ ಆದ್ರೂ ಸಮೇತ 31 ಮಾರ್ಚ್ಗೆ ಅವರು ಇಷ್ಟು ವೇಕೆನ್ಸೀಸ್ ಅಂತ ಬಿಟ್ಟೇ ಬಿಟ್ಟರು. ಓಕೆನಾ. ಸೊ ಈ ರೈಲ್ವೆ ಎಷ್ಟು ಸ್ಪೀಡ್ ಇದೆ ಅಂದರೆ, ದಯವಿಟ್ಟು ಯಾರೆಲ್ಲ ರೈಲ್ವೆ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಹೋಗ್ತಿದ್ರೋ ಅವ್ರಿಗೆ ತುಂಬ ಅಂದರೆ ತುಂಬ ಒಂದು ದೊಡ್ಡ ಅವಕಾಶ. ಸೊ ಅದೇ ಥರ ಮೇ ಟು ಸೆಪ್ಟೆಂಬರ್ ಆರ್ ಜುಲೈ ಟು ಸೆಪ್ಟೆಂಬರ್ ಒಳಗಡೆ NTPC ಬಿಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಕ್ಯಾಲೆಂಡರ್. ಯಾರೆಲ್ಲ NTPC ಈಗ ಚೆನ್ನಾಗಿ ಮಾಡಿಲ್ವೋ ಅವ್ರಿಗೆ ಒಳ್ಳೆ ಅವಕಾಶ. 6 ಮಂತ್ಸ್ ಟೈಮ್ ಸಿಗುತ್ತೆ. ಈ ಒಂದು ಎಕ್ಸಾಮ್ಗೂ ಸಮೇತ 5 ಮಂತ್ಸ್ ಟೈಮ್ ಸಿಗುತ್ತೆ. ದಯವಿಟ್ಟು ಎಲ್ಲರೂ ಸಮೇತ ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಆಗಿ ಈ ಒಂದು ವೇಕೆನ್ಸಿನ ಯೂಸ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇಲ್ಲಿ ನೋಡ್ಬೋದು ನಾವು SWR 240 ಇದೆ ಸರ್, 231 ವೇಕೆನ್ಸೀಸ್ ಇದೆ. ಕೇರ್. ಸೊ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು, ಸ್ಯಾಲ್ರಿ ಎಷ್ಟು, ಎಲ್ಲನೂ ಸಮೇತ ನಾವು ನೋಡೋಣ. ಮೊದಲನೇದು ಬಂದ್ಬಿಟ್ಟು ಪೋಸ್ಟ್ ಟೆಕ್ನಿಷಿಯನ್ ಗ್ರೇಡ್ 3. ಇದರಲ್ಲಿ 2 ಡಿವೈಡ್ ಮಾಡಿದ್ದಾರೆ. ಒಂದು ಟೆಕ್ನಿಷಿಯನ್ ಗ್ರೇಡ್ 1 ಮತ್ತು ಇನ್ನೊಂದು ಟೆಕ್ನಿಷಿಯನ್ ಗ್ರೇಡ್ 3. ಓಕೆನಾ. ಸೊ ನಿಮಗೆ ತಿಳಿಸ್ಕೊಡ್ತೀನಿ ಏನು ಸರ್ ಇದು ಎಜುಕೇಷನ್ ಕ್ವಾಲಿಫಿಕೇಷನು, ಸಂಬಳ ಎಲ್ಲನೂ ನಿಮಗೆ ಹೇಳ್ಕೊಡ್ತೀನಿ. ಸೊ ಇದರಲ್ಲಿ 6565ರಲ್ಲಿ, ಓಕೆನಾ, 6565ರಲ್ಲಿ 6200 ಪೋಸ್ಟ್ಗಳು ITI ಮೇಲೆ ಬಿಟ್ಟಿದ್ದಾರೆ. ಕ್ಲಿಯರ್. 6200 ಪ್ಲಸ್ ಪೋಸ್ಟ್. ಇದು ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೋದು ಅಂದರೆ, ITI ಪಾಸ್ ಆಗಿರ್ತಾರಲ್ವ ಅವರು. ಮತ್ತೆ ಸರ್ ಓನ್ಲಿ ITI ಇಲ್ಲ, ಯಾರೆಲ್ಲ ಫಿಸಿಕ್ಸ್ ಮ್ಯಾಥ್ಸ್ PU ಅಲ್ಲಿ ಪಾಸ್ ಆಗಿದ್ರು ಅಂದರೆ, ಫಾರ್ ಎಕ್ಸಾಂಪಲ್ ನಾನು PCMB ಮಾಡಿದ್ದೀನಿ ಅಂದ್ಕೊಳ್ಳಿ, PCMC ಮಾಡಿದ್ದೀನಿ ಅಂದ್ಕೊಳ್ಳಿ, PCME ಮಾಡಿದ್ದೀನಿ ಅಂದ್ಕೊಳ್ಳಿ, ಎಲ್ಲರೂ ಸಮೇತ ಅಪ್ಲಿಕೇಶನ್ ಆಗಬಹುದು. ಓಕೆನಾ. ಸೊ ನಮಗೆ ಫಿಸಿಕ್ಸ್ ಮ್ಯಾಥ್ಸ್ ಇದ್ದರೆ ಅಪ್ಲಿಕೇಶನ್ ಆಗ್ಬೋದು, ಪಾಸ್ ಆಗಿರ್ಬೇಕಷ್ಟು. ಓಕೆನಾ. ಸ್ಯಾಲ್ರಿ ಬಂದುಬಿಟ್ಟು 33,000 ಸ್ಟಾರ್ಟಿಂಗ್. ಓಕೆನಾ. ಸೊ ಎಲ್ಲ ಸೇರಿ ಅಲೋಯನ್ಸಸ್ ಎಲ್ಲ ಸೇರಿ 33,000. ಓಕೆನಾ. ಸೊ ಇದಾದಮೇಲೆ ನೆಕ್ಸ್ಟು ಪೋಸ್ಟ್ ಟೆಕ್ನಿಷಿಯನ್ ಗ್ರೇಡ್ 3. ಅದ್ರ ಜೊತೆಗೆ ಎಷ್ಟು ಏಜ್ ಒಳಗಡೆ ಆಗ್ಬೋದು ಅಂದರೆ 18 to 30 ಆರ್ 33. ಓಕೆನಾ. ಮತ್ತು ಸಪ್ರೇಟ್ ರಿಸರ್ವೇಷನ್ ಇರುತ್ತೆ. ಅದಾದಮೇಲೆ ಟೆಕ್ನಿಷಿಯನ್ ಗ್ರೇಡ್ 1. ಟೆಕ್ನಿಷಿಯನ್ ಗ್ರೇಡ್ 1ಅಲ್ಲಿ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಡಿಪ್ಲೊಮಾ ಆರ್ ಇಂಜಿನಿಯರಿಂಗ್. ಸೊ ಇವರು ಅಪ್ಲೈ ಮಾಡ್ಬೋದು. ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದುಬಿಟ್ಟು 44,000. ಇದು ಸಮೇತ 18 to 30 ಇರುತ್ತೆ. ಸೊ ಕಂಪ್ಲೀಟ್ ನೋಟಿಫಿಕೇಷನನ್ನು ಬಿಡುಗಡೆ ಮಾಡಿದಾಗ ನಾವು ಮತ್ತೆ ನಿಮ್ಗೆ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡೋಣ. ಸೊ ಇಷ್ಟು ವೇಕೆನ್ಸಿ ಅಪ್ರೂವ್ ಆಗಿದೆ. ನೋಡಿ ಯಾರೆಲ್ಲ ಯೂಸ್ ಮಾಡ್ಕೊಳ್ತೀರ. ನಾವು ರೈಲ್ವೆ ಎಕ್ಸಾಮ್ಸಲ್ಲಿ ಒಂದು ಜಾಬ್ ಪಡ್ಕೋಬೇಕಂದ್ರೆ ಇದು ತುಂಬ ಅಂದರೆ ತುಂಬ ಒಂದು ಒಳ್ಳೆ ಅವಕಾಶ. ಓಕೆನಾ. ಸೊ 5 to 6 ಮಂತ್ಸ್ ಸಿಗುತ್ತೆ. 5 to 6 ಮಂತ್ಸಲ್ಲಿ ಯಾವುದೇ ಒಂದು ಸಿಲೆಬಸ್ ನಾವು ಕಂಪ್ಲೀಟ್ ಮಾಡಬೇಕಂದ್ರೆ 5 to 6 ಮಂತ್ಸ್ ನಮಗೆ ಸಾಕು ಅಲ್ವಾ. ಆರ್ ಮೋರ್ ದ್ಯಾನು ಆಗುತ್ತೆ, ಬಟ್ ಮಿನಿಮಮ್ ನಮಗೆ 5 to 6 ಮಂತ್ಸ್ ಬೇಕು. ಈಗಿಂದ ಸ್ಟಾರ್ಟ್ ಮಾಡಿದ್ರೆ ಸಮೇತ ಆರಾಮಾಗಿ ನೀವು ಸಿಲೆಬಸನ್ನು ಕಂಪ್ಲೀಟ್ ಮಾಡ್ಬೋದು. ಆ್ಯಂಡ್ ಸೊ ಮಾರ್ಕ್ಸನ್ನು ಕೊಡೋಕ್ಕೆ ಟ್ರೈ ಮಾಡ್ಬೋದು. ಇದು ಒಳ್ಳೆ ಅವಕಾಶ. ಓಕೆನಾ. ಅದೇ ಥರ RRB NTPC ಯಾರೆಲ್ಲ ಎಕ್ಸಾಮ್ ಚೆನ್ನಾಗಾಗಿಲ್ವೋ ಅವ್ರಿಗೂ ಸಮೇತ ನೀವು ಫೀಲ್ ಆಗೋ ಅವಶ್ಯಕತೆ ಇಲ್ಲ. ಮತ್ತೆ ನೋಟಿಫಿಕೇಶನ್ನ ಆಗಸ್ಟ್ ಒಳಗಡೆ ಬಿಟ್ಟೇ ಬಿಡ್ತಾರೆ. ಮತ್ತೆ ಈ ನೆಕ್ಸ್ಟ್ ಇಯರ್ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. 2024ವರೆಗೂ ಓಕೆನಾ ಬರೀ 90,000 ವೇಕೆನ್ಸಿ ಇತ್ತು. ಅದರ ಒಳಗಡೆ ಲೆಸ್ ದ್ಯಾನ್ 2024ಅಲ್ಲಿ. ಸೊ 2024 ಆದಮೇಲೆ ಆಲ್ರೆಡಿ 1 lakh ಮೇಲೆ ವೇಕೆನ್ಸೀಸ್ ಬಿಟ್ಟಿದ್ದಾರೆ. ಓಕೆನಾ.
ಸೊ ರೈಲ್ವೆ ಎಷ್ಟು ಸ್ಪೀಡ್ ಇದೆ ಅಂದರೆ ಅಷ್ಟು ಸ್ಪೀಡ್ ಕರೆಕ್ಟ್ ಟೈಮ್ಗೆ ಎಕ್ಸಾಮ್ಸನ್ನು ನಡೆಸ್ತಾ ಇದೆ. ರಿಸಲ್ಟ್ ಲೇಟ್ ಆದರೂ ಸಮೇತ ಎಕ್ಸಾಮ್ಸನ್ನು ಕಂಪ್ಲೀಟಾಗಿ ಕೊಟ್ಟಿರುವಂತಹ ಡೇಟ್ಸಲ್ಲೇ ನಡೆಸ್ತಾ ಇದೆ. ಓಕೆನಾ, ಎಲ್ಲರೂ ಭರವಸೆ ಇಡಿ. ಓಕೆನಾ, ಸೊ ಯಾರೆಲ್ಲ ಈ ಒಂದು ಅಪ್ಲಿಕೇಶನ್ ಮತ್ತು ALPಗೆ RRB NTPC ಅಂಡರ್ ಗ್ರಾಜುಯೇಟ್ ಮತ್ತು NTPC ಆ್ಯಂಡ್ RRB ಗ್ರೂಪ್ ಡಿಗೆ ಪ್ರಿಪ್ರೇಷನ್ ಆಗ್ತಿದ್ದೀರೋ ಅವರು ನಿಮ್ಮ ಒಂದು ಪ್ರಿಪ್ರೇಷನನ್ನು ಕಂಟಿನ್ಯೂ ಮಾಡಿ, ದಯವಿಟ್ಟು ಗ್ಯಾಪ್ ಕೊಡೋಕೆ ಹೋಗ್ಬಿಡಿ. ಓಕೆನಾ, ಸೊ ನಮ್ಮ ಇದೇ ಚಾನಲಲ್ಲಿ RRB NTPC ಗ್ರಾಜುಯೇಟ್ ಪೇಪರ್ 2ಗೆ ಮತ್ತು RRB NTPC ಆಗಸ್ಟಲ್ಲಿ ಎಕ್ಸಾಮ್ ಇದೆ ಅಲ್ವಾ, ಅದಕ್ಕೆ ಫೌಂಡೇಶನ್ ಬ್ಯಾಚ್ ಕಂಪ್ಲೀಟ್ 0 ರೂಪೀಸಲ್ಲಿ ನಿಮಗೆ ನಾನು ಮಾಡಿಕೊಡ್ತೀನಿ. ಓಕೆನಾ, 0 ರೂಪೀಸ್, ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ. ಇನ್ನೂ ನೀವು ಸಪೋರ್ಟ್ ಮಾಡಿದ್ರೆ 90 ಡೇಸ್ ಪ್ಲ್ಯಾನ್ ಒಂದು ಟೆಲಿಗ್ರಾಮ್ ಚಾನಲನ್ನು ಮಾಡಿ ಡೈಲಿ 90 ಡೇಸ್. ಸೊ ಈ ಟೈಮಲ್ಲಿ ಏನು ಮಾಡಬೇಕು, ಟೈಮಿಂಗ್ಸ್ ಕೊಡದೇ ಇದ್ರೂ ಪರವಾಗಿಲ್ಲ, ಬಟ್ ನಿಮಗೆ ಟಾರ್ಗೆಟ್ ಸೀರೀಸನ್ನು ನಾವು ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ. ನೀವು ಜಸ್ಟ್ ಸಪೋರ್ಟ್ ಮಾಡಿ ದಯವಿಟ್ಟು. ಓಕೆನಾ, ಸೊ ಇಷ್ಟು ಈ ಒಂದು ವಿಡಿಯೋದಲ್ಲಿ. ಯಾರೆಲ್ಲ ಈ ಒಂದು ವಿಡಿಯೋ ಎಲ್ಪ್ ಆಗಿದೆ ನಮಗೆ ಅಂತಂದರೆ, ಯಾರೆಲ್ಲ NTPC ಆರ್ ಯಾವುದೇ ಒಂದು ರೈಲ್ವೆ ಎಕ್ಸಾಮ್ಗೆ ಪ್ರಿಪ್ರೇಷನ್ ಆಗ್ತಿದ್ರೆ ದಯವಿಟ್ಟು ಈ ಒಂದು ವಿಡಿಯೋ ಅವ್ರಿಗೆ ತಲುಪಿಸಿ. ಓಕೆನಾ, ಸೊ ಇಷ್ಟು, ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ, ಬಾಯ್.